ಒಬ್ಬ ಡಾಕ್ಟ್ರಿಗೆ ನಾನು ಪಾಠ ಮಾಡಿದ್ದೀನಿ ಒಂದು 10 ವರ್ಷ. ಮತ್ತು ನಾನು ಆಲ್ ಓವರ್ ಇಂಡಿಯಾ ಎಲ್ಲ ಯೂನಿವರ್ಸಿಟಿಗಳಲ್ಲೂ ನಾನು ಕೇಸ್ ಪ್ರೆಸೆಂಟೇಷನ್ಸ್ ಮಾಡ್ತೀನಿ. ಹೋಮಿಯೋಪತಿನಲ್ಲಿ, ಅಲೋಪತಿ ಹಾಸ್ಪಿಟ್ಲ್ಗಳಲ್ಲೂ ಮಾಡಿದ್ದೀನಿ, ಯೂನಿವರ್ಸಿಟಿಗಳಲ್ಲಿ. ನಮ್ಮ ಹುಡುಗರಿಗೆ ಹೇಳಬೇಕಾದ್ರೆ ವಾಟ್ ಆರ್ ದಿ ಕ್ವಾಲಿಟೀಸ್ ಆಫ್ ಎ ಡಾಕ್ಟರ್ ಅಂತ ನಾವು ತಪ್ಪದೆ ಹೇಳ್ತೀನಿ. ನನ್ನ ಕ್ಲಾಸಲ್ಲಿ ಹೇಳ್ತಾ ಇದ್ದೆ, ಅದು 30 ವರ್ಷಕ್ಕೆ ಮುಂಚೆ. ಈಗಲ್ಲ, ಈಗೇನಾಗಿದ್ದಾವೋ ಮೆಡಿಕಲ್ ಕಾಲೇಜ್ಗಳು, ಈಗಿನ ಹುಡುಗರು ಹೆಂಗೆ ಬರ್ತಾರೋ ಏನು ಮಾಡ್ತಾರೋ ನನಗೆ ಅಷ್ಟೊಂದು ಅರಿವಿಲ್ಲ. ದೋ ಐ ವಾಸ್ ದಿ ಬೋರ್ಡ್ ಆಫ್ ಗವರ್ನರ್ ಫಾರ್ ಆಲ್ ದಿ 240 ಕಾಲೇಜಸ್ ಆಫ್ ಇಂಡಿಯಾ. ಮೋದಿಯವರು ಮಾಡಿದ್ರು ನನ್ನ. ಬಟ್ ಎಜುಕೇಷನ್ ಕ್ವಾಲಿಟೀಸ್ ಎಲ್ಲಿಗೆ ಬಂದು ನಿಂತಿದೆಯೋ ಗೊತ್ತಿಲ್ಲ. ಬಟ್ ಸರ್ಟನ್ಲಿ ಟ್ರೂ. ನಾವಂತೂ ಇಷ್ಟು ಹೇಳ್ಕೊಡ್ತೀವಿ. ಏನಿರಬೇಕು ಒಬ್ಬ ಡಾಕ್ಟ್ರಿಗೆ? ಪ್ರೇಮಿಯ ಆರಾಧನಾ ಗುಣ ಇರಬೇಕು, ತಾಯಿಯ ಮಮತೆ ಇರಬೇಕು, ಕರುಣೆ ಇರಬೇಕು, ತಪಸ್ವಿಯ ಏಕಾಗ್ರತೆ ಇರಬೇಕು, ಸಿಂಹದ ಧೈರ್ಯ. ಅದು ಸರ್ಜನ್ಗಿರಬೇಕು ಅಂತೀವಿ, ಅವ್ರ ಸಿಂಹನೇ, ಅದರಿಂದ ಅದು ಸರ್ಜನ್ಸ್ಗೆ ಅದಿರಲೇಬೇಕು ಅಂತ ಹೇಳ್ತೀವಿ. ಐ ವರ್ಕ್ ಇನ್ ಅಲೋಪತಿಕ್ ಹಾಸ್ಪಿಟಲ್ ಫಾರ್ 2 years ಇನ್ ಬಾಂಬೆ. ವರ್ಕ್ ಒನ್ ಆಫ್ ದ ಟಾಪ್ಸ್ ಆಫ್ ಇಂಡಿಯಾ. ಅವರು ಹೇಳ್ತಾಯಿದ್ರು, ಒಬ್ಬ ಡಾಕ್ಟ್ರು, ನಾನು ಫಸ್ಟ್ ಅಸಿಸ್ಟೆಂಟಾಗಿ ನಿಂತಿದ್ದೆ, ಅಬ್ಡೋಮನ್ ಓಪನ್ ಮಾಡಿದ್ದೀವಿ, ಕಟ್ ಮಾಡಿದ್ದೀವಿ, ಅವ್ನಿಗೇನಾಯ್ತೋ ಏನೋ ಎಲ್ಲ ಹುಡುಕ್ತಾ ಇದ್ದಾನೆ. ಅವನು ಎಮಿನಿ ಪೇಷೆಂಟು. ಎಲ್ಲ ಹುಡುಕ್ತಾ ಏನೂ ಸಿಕ್ಕಲಿಲ್ಲ ಒಳಗಡೆ. ಕೊನೆಗೆ ಒಂಚೂರು ಫ್ಯಾಟ್ನೇ ಕಟ್ ಮಾಡಿ ಹಾಕೊಂತ ಸಿಸ್ಟರ್ಗೆ ಹೇಳಿ ಹಿಂಗೆ ಹೇಳಿ ಬಿದ್ದೋದ ಒಳಗಡೆ.